ಚಿತ್ರದುರ್ಗದ ಸಿಟಿ ಕ್ಲಬ್ನಲ್ಲಿ ಅವ್ಯವಹಾರ. ಸಚಿವ ಡಿ ಸುಧಾಕರ್ ಅಳಿಯನ ವಿರುದ್ಧ ಎಫ್ಐಆರ್. ಕೋಲ್ಕತಾದಲ್ಲಿ ಟ್ರೈನಿ ವೈದ್ಯೆ ಅತ್ಯಾಚಾರ ಪ್ರಕರಣ. ವೈದ್ಯ ಸಿಬ್ಬಂದಿಯ ವಸತಿ ನಿಲಯಗಳಿಗೆ ಸುರಕ್ಷತಾ ಕ್ರಮ ಜಾರಿ. ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಡುರಸ್ತೆಯಲ್ಲಿ ಮಹಿಳೆಗೆ ಯುವಕನೋರ್ವ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯ ಕತ್ರಗುಪ್ಪೆ ಸರ್ಕಲ್ ಬಳಿ ನಡೆದಿದೆ. ತಿರುವು ತೆಗೆದುಕೊಳ್ಳುವಾಗ ಇತರೆ ವಾಹನಗಳಿಗೆ ಆಟೋ ಚಾಲಕ ಟಚ್ ಮಾಡಿದ್ದಾನೆ. ಈ ವೇಳೆ ಕಾರಲ್ಲಿದ್ದ ಮಹಿಳೆ ಹಾರ್ನ್ ಮಾಡಿದ್ದಕ್ಕೆ ಆಟೋದಲ್ಲಿದ್ದ ಯುವಕ ಕೋಪಗೊಂಡು ಸಿಗ್ನಲ್ ಬಳಿ ಕಾರಿನ ಹತ್ರ ಬಂದು ಮಹಿಳೆಗೆ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಅಷ್ಟೇ ಅಲ್ಲದೆ ಕಾರಿನ ಡೋರ್ ಓಪನ್ ಮಾಡೋಕೆ ಜೀವನ್ ಎಂಬಾತ ಯತ್ನಿಸಿದ್ದಾನೆ. ಜೀವ ಬೆದರಿಕೆಯ ಧಮಕಿ ಹಾಕಿದ್ದಾನಂತೆ. ಆರೋಪಿಯನ್ನು ವಶಕ್ಕೆ ಪಡೆದ ಸಿಕೆ ಅಚ್ಚುಕಟ್ಟು ಪೊಲೀಸರು ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ದಾರೆ. ಪ್ರಕರಣ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಮಗಳು ಹಾಗೂ ಪ್ರಿಯಕರ ಸೇರಿ ತಾಯಿಯ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಾಯಿಯ ಕೊಲೆಗೆ ಪುತ್ರಿ ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿದ್ಲು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಹೊರಬಿದ್ದಿದೆ. 1 ತಿಂಗಳ ಹಿಂದೆ ಪವಿತ್ರ ಹಾಗೂ ಪಕ್ಕದ ಮನೆಯ ನವನೀಶ್ ಏಕಾಂತದಲ್ಲಿದ್ದರು. ತಾಯಿ ಜಯಲಕ್ಷ್ಮಿ ಇದನ್ನು ಗಮನಿಸಿ ಬುದ್ಧಿವಾದ ಹೇಳಿದ್ದಾರೆ. ಇದರಿಂದ ಪ್ರತಿನಿತ್ಯ ಮಗಳಿಗೆ ತಾಯಿ ಬೈತಾ ಇದ್ರಂತೆ. ಬಿಟ್ರೆ ಇದೇ ರೀತಿ ಬೈತಿರ್ತಾರೆ ಅಂತ ಇಬ್ರು ಪ್ಲಾನ್ ಮಾಡಿ ಉಸಿರುಗಟ್ಟಿಸಿ ತಾಯಿಯನ್ನ ಕೊಲೆ ಮಾಡಿದ್ದಾರೆ. ಪ್ರೇಮಿಗಳನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಅತ್ತ ಹಾಸನದಲ್ಲಿ ಚಾಕುವಿನಿಂದ ಇರಿದು ವಾಟರ್ ಮ್ಯಾನ್ ಅನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಚೀಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಆಗಿದ್ದ 27 ವರ್ಷದ ಗಣೇಶ ನಿನ್ನೆ ರಾತ್ರಿ ಗ್ರಾಮದ ಆಟೋ ನಿಲ್ದಾಣದ ಬಳಿ ನಿಂತಿದ್ದ. ಈ ವೇಳೆ ಕಂಠಪೂರ್ತಿ ಕುಡಿದು ಸ್ಥಳಕ್ಕೆ ಬಂದ ರೌಡಿ ಶೀಟರ್ ಮಧು ಕ್ಷುಲ್ಲಕ ಕಾರಣಕ್ಕೆ ಗಣೇಶನ ಜೊತೆ ಜಗಳ ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಗಣೇಶನಿಗೆ ಇರಿದು ಕೊಂದಿದ್ದಾನೆ. ಘಟನೆ ಬಳಿಕ ರೌಡಿ ಶೀಟರ್ ಮಧು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಹಿಂದಿ ದಿವಸ ಆಚರಣೆಗೆ ಕರವೇ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಜೋರಾಗಿತ್ತು. ನೂರಾರು ಕರವೇ ಕಾರ್ಯಕರ್ತರು ಭಾಗವಹಿಸಿದ್ರು. ಇದು ಅಪಾಯಕಾರಿ. ಹಿಂದಿ ಹೇರಿಕೆಯನ್ನ ವಾಪಸ್ ಪಡಿಬೇಕು. ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೀತೀವಿ. 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ ಕನ್ನಡ ರಾಷ್ಟ್ರಭಾಷೆ ಯಾಕಾಗಬಾರದು ಹೀಗಂತ ಕರವೇ ನಾರಾಯಣಗೌಡ ಪ್ರಶ್ನಿಸಿದ್ದಾರೆ. ಪ್ರಾದೇಶಿಕ ಭಾಷೆಗಳನ್ನು ಮುಗಿಸೋಕೆ ಹುನ್ನಾರ ಮಾಡಿದ್ದಾರೆ. ಇದನ್ನ ಮುಂದುವರೆಸಿದ್ರೆ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಬೆಳಗಾವಿಯಲ್ಲಿ ಹಿಂದಿ ನಾಮಫಲಕ ಕಿತ್ತೆಸೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಅವರನ್ನ ವಶಕ್ಕೆ ಪಡೆದರು. ಇನ್ನು ಚಿತ್ರದುರ್ಗ, ಕೋಲಾರದಲ್ಲಿ ಕರವೇ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರೊಟೆಸ್ಟ್ ಮಾಡಿದ್ರು. ಕನ್ನಡ ವಿರೋಧಿ ಕೇಂದ್ರ ಸರ್ಕಾರ ಅಂತ ಘೋಷಣೆ ಕೂಗಿದ್ರು. ಇವತ್ತು ಕೇಂದ್ರ ಸರ್ಕಾರ ಹಿಂದಿ ರಾಷ್ಟ್ರಭಾಷೆ ಎನ್ನುವ ನೆಪವನ್ನ ಒಡ್ಡಿ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಮುಗಿಸುವಂತ ಕುತಂತ್ರವನ್ನ ಮಾಡಲಿಕ್ಕೆ ಹೊರಟಿದೆ. ಚಿತ್ರದುರ್ಗದ ಸಿಟಿ ಕ್ಲಬ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅಳಿಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾರ್ಯಕಾರಿ ಸಮಿತಿಯ ಖಜಾಂಚಿಯಾಗಿರುವ ಅಜಿತ್ ಜೈನ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ಮಾಡಿ ಸಿಟಿ ಕ್ಲಬ್ ಸದಸ್ಯರು ಸೆಪ್ಟೆಂಬರ್ 5ರಂದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಆದರೆ ಈವರೆಗೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸದ್ಯ ಜಿಲ್ಲಾ ನೋಂದಣಾಧಿಕಾರಿಗಳ ವಿಚಾರಣಾ ತನಿಖಾ ವರದಿ ಡಿಸಿಗೆ ಸಲ್ಲಿಕೆಯಾಗಿದೆ. ತನಿಖಾ ವರದಿಯಲ್ಲಿ ಅವ್ಯವಹಾರ ಸಾಬೀತಾದರೂ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಲಾಗಿದೆಯಂತೆ. ಹೀಗಾಗಿ ಕ್ಲಬ್ ಸದಸ್ಯರು ಲೋಕಾಯುಕ್ತ ಮೊರೆ ಹೋಗಿದ್ದು ಸಿಟಿ ಕ್ಲಬ್ ಕಾರ್ಯದರ್ಶಿ ಚಿತ್ರಲಿಂಗಪ್ಪ, ಖಜಾಂಚಿ ಅಜಿತ್ ಜೈನ್ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಗೆ ಮಂಡ್ಯದಂತಹ ಪ್ರಕರಣ ಎಲ್ಲಿ ಬೇಕಾದರೂ ಸಂಭವಿಸಬಹುದು ಎಂಬ ಅನುಮಾನ ಇತ್ತ? ಪೆಟ್ರೋಲ್ ಬಾಂಬ್ ಎಸೆಯುವ ಮಾಹಿತಿ ಇತ್ತ ಅನ್ನೋ ಅನುಮಾನ ಶುರುವಾಗಿದೆ. ಸೆಪ್ಟೆಂಬರ್ 8ರಂದು ಪೊಲೀಸರು ನೀಡಿರುವ ನೋಟಿಸ್ನಿಂದ ಹೀಗೊಂದು ಡೌಟ್ ಶುರುವಾಗಿದೆ. ಚಿಕ್ಕಮಗಳೂರಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡಿದ್ದಾರೆ. ಗಣೇಶ ಹಬ್ಬ, ಈದ್ ಮಿಲಾದ್ ಮುಗಿಯುವವರೆಗೂ ಖಾಲಿ ಬಾಟಲ್ಗಳಿಗೆ ಪೆಟ್ರೋಲ್ ತುಂಬಿ ಕೊಡದಂತೆ ಸೂಚಿಸಿದ್ದಾರೆ. ಒಂದು ವೇಳೆ ಖಾಲಿ ಬಾಟಲ್ಗೆ ಪೆಟ್ರೋಲ್ ಹಾಕಿದ್ರೆ ಬಂಕ್ ಮಾಲೀಕರ ವಿರುದ್ಧ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಗಮಂಗಲ ಪ್ರಕರಣಕ್ಕೂ ಮುನ್ನವೇ ಚಿಕ್ಕಮಗಳೂರಿನಲ್ಲಿ ಆಯಾ ಠಾಣಾಧಿಕಾರಿಗಳು ಪೆಟ್ರೋಲ್ ಬಂಕ್ಗಳಿಗೆ ನೋಟಿಸ್ ಅನ್ನು ರವಾನಿಸಿದ್ದಾರೆ. ಕೋಲ್ಕತಾದಲ್ಲಿ ಟ್ರೈನಿ ವೈದ್ಯೆ ಅತ್ಯಾಚಾರ ಪ್ರಕರಣದ ಬಳಿಕ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಹಿಳಾ ಆರೋಗ್ಯ ಸಿಬ್ಬಂದಿಯ ಸುರಕ್ಷತೆಗೆ ಹಲವು ಕ್ರಮಗಳ ಜಾರಿಗೆ ಮುಂದಾಗಿದೆ. ಆಸ್ಪತ್ರೆ ಮತ್ತು ವೈದ್ಯ ಸಿಬ್ಬಂದಿಯ ವಸತಿ ನಿಲಯಗಳಿಗೆ ಸುರಕ್ಷತಾ ಕ್ರಮ ಜಾರಿಗೊಳಿಸಿ ಗೈಡ್ಲೈನ್ಸ್ ರಿಲೀಸ್ಗೆ ಪ್ಲಾನ್ ನಡೆಸಿದೆ. ಪ್ರಮುಖವಾಗಿ ರಾತ್ರಿ ವೇಳೆ ವಸತಿ ನಿಲಯದಿಂದ ಆಸ್ಪತ್ರೆಗೆ ಹೋಗಲು ಅಥವಾ ಆಸ್ಪತ್ರೆಯಿಂದ ವಸತಿ ನಿಲಯಕ್ಕೆ ಹೋಗಲು ಬಸ್ ವ್ಯವಸ್ಥೆ ಮಾಡಲು ನಿರ್ಧಾರ ಮಾಡಲಾಗಿದೆಯಂತೆ. ಮಹಿಳಾ ಆರೋಗ್ಯ ಸಿಬ್ಬಂದಿಗೆ ಸುರಕ್ಷತಾ ದೃಷ್ಟಿಯಿಂದ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿನಿಯರ ವಸತಿ ನಿಲಯಗಳಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮಕ್ಕೆ ಮುಂದಾಗಿದ್ದಾರೆ. ಆಸ್ಪತ್ರೆ ಮತ್ತು ಹಾಸ್ಟೆಲ್ಗೆ ಹೋಗಲು ಬಸ್ ವ್ಯವಸ್ಥೆ, ವಸತಿ ನಿಲಯಕ್ಕೆ ಬೀದಿ ದೀಪದ ವ್ಯವಸ್ಥೆ, ಬಣ್ಣ ಕೋಡೆಡ್ ಐಡಿ ಬ್ಯಾಡ್ಜ್ಗಳು, ವೈದ್ಯಕೀಯ ಭದ್ರತೆ ಒದಗಿಸಲು ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಹೆಚ್ಚಿಗೆ CCTV ಕ್ಯಾಮ್ರಾಸು, ಯಾಕಂದ್ರೆ ಡಾರ್ಕ್ ಏರಿಯಾಸ್ ಇರುತ್ತಲ್ಲ, ಅಲ್ಲಿ ಹೋಗೋಕೆ ಬರೋಕ್ಕೆ ನಮ್ಗೆ ತೊಂದರೆ ಆಗೋದು. ಈ ಒಂದು CCTV ಕ್ಯಾಮ್ರಾ ಎಲ್ಲೆಲ್ಲಿ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಹಾಸ್ಟೆಲಿಂದ ಬಂದು ಹೋಗೋಕ್ಕೆ ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅದೆಲ್ಲ ಹೇಳಿದ್ದಾರೆ. ವಿ ಹ್ಯಾವ್ ಡನ್ ಆಲ್.
ಸೈಕ್ಲಿಸ್ಟ್ಗಳ ತವರು ಅಂತ ಕರೆಸಿಕೊಳ್ಳುವ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ರಾಜ್ಯದ ಮೊಟ್ಟಮೊದಲ ಸೈಕ್ಲಿಂಗ್ ವೆಲೋಡ್ರೋಮ್ ಲೋಕಾರ್ಪಣೆ ಸಿದ್ಧವಾಗಿದೆ. ಜಿಲ್ಲೆಯ ಸೈಕ್ಲಿಸ್ಟ್ಗಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಗರದ ಹೊರವಲಯದಲ್ಲಿ 8 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 4 ಎಕರೆಯಲ್ಲಿ 10 ಕೋಟಿ ವೆಚ್ಚದಲ್ಲಿ ವೆಲೋಡ್ರೋಮ್ ನಿರ್ಮಾಣ ಆಗಿದೆ. ಭೂತನಾಳ ಕೆರೆ ಹತ್ತಿರ 2015ರಲ್ಲಿ ಸೈಕ್ಲಿಂಗ್ ವೆಲೋಡ್ರೋಮ್ ಚಾಲನೆ ನೀಡಲಾಗಿತ್ತು. ಟೆಂಡರ್ ಪ್ರಕ್ರಿಯೆ ಮುಗಿದು 2016ರಿಂದ 2018ರವರೆಗೂ ಕಾಮಗಾರಿ ನಡೆದಿತ್ತು. ಆದರೆ ಕೆಲ ಅಧಿಕಾರಿಗಳ ಎಡವಟ್ಟಿನಿಂದ ಕಾಮಗಾರಿ ದಾರಿ ತಪ್ಪಿ 6 ವರ್ಷಗಳ ಕಾಲ ಆಮೆಗತಿಯಲ್ಲಿ ಸಾಗಿತ್ತು. 2022ರಲ್ಲಿ ಡಿಸಿಯಾಗಿದ್ದ ಸುನಿಲ್ ಕುಮಾರ್ ಮುತುವರ್ಜಿಯಿಂದ ವೆಲೋಡ್ರೋಮ್ ಮತ್ತೆ ಮರುಜೀವ ಪಡೆಯಿತು. ಕೋಲ್ಕತ್ತಾ ಮೂಲದ ಕನ್ಸಲ್ಟೆಂಟ್ ಪಿನಾಯಕ್ ಬೈಸಾಕ್ ಎಂಬುವರು ಮಾರ್ಗದರ್ಶನದ ನಂತರ ಕಾಮಗಾರಿ ಇದೀಗ 9 ವರ್ಷಗಳ ನಂತರ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಭಾಳ ಸಂತೋಷ ಆಗ್ತಾ ಇದೆ. ಬಿಜಾಪುರ ಜಿಲ್ಲೆಯ ಸೈಕ್ಲಿಂಗ್ ಕ್ರೀಡಾಪಟುಗಳು ಏನು ಕನಸಿತ್ತು, ಇವತ್ತು ಇಂದು ನಾಳೆ ಅಂತೇಳಿ ಒಂದು ಹಂತಕ್ಕೆ ಬಂದಿದೆ. CFI ಸೈಕ್ಲಿಂಗ್ ಫೆಡರೇಷನ್ನಿಂದ ಅನುಮತಿ ಪಡೆದು ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟವನ್ನು ಇವೆಂಟ್ ನಡೆಸಲಿಕ್ಕೆ ಆಗ್ತದೆ. ಇದು ಅಂತಾರಾಷ್ಟ್ರೀಯ ಇವೆಂಟ್ ಮಾಡ್ಲಿಕ್ಕೆ ಕೂಡ ಅರ್ಹ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ.